ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಅಂದರೆ, ನಮ್ಮದು ಕುರಿ 3 ಮರಿ ಹಾಕಿದೆ. ಆಗ್ತಾ ಇರ್ತವೆ 2 ಮರಿ 3 ಮರಿ 4 ಮರಿ ತನಕ ಹಾಕಿದೆ. 1 ಮರಿನೂ ಹಾಕುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಈಗ ಇದು 1 ವರ್ಷ ಬರಪ್ಪ ನೋಡಿ, 2 ಹಲ್ಲು, ಇನ್ನು ಈಗ 2 ಹಲ್ಲು ನೋಡಿದ್ರ, 2 ಹಲ್ಲು ಮುಖ ನೋಡ್ರಿ ಗೊತ್ತಾಗುತ್ತೆ. ಈಗ 2 ಹಲ್ಲು 1 ವರ್ಷದ ಮೇಲೆ 1 ತಿಂಗಳು ಕುರಿ, 1 ತಿಂಗಳಾಗಿದೆ ಅಲ್ಲಿ ಹುಟ್ಟಿ ಅವು, ಆಯಿತಾ. 1 ವರ್ಷದ ಮೇಲೆ 1 ತಿಂಗಳು. ಇದು ಏನು ಹೇಳ್ತಾರೆ ಅಂದರೆ, ನಾರಿ ಸುವರ್ಣ ಬೆಳ್ಳಗಿರಬೇಕು, ಹಂಗಿರಬೇಕು, ಹೀಗಿರಬೇಕು ನೋಡಿ. ಇದು ತಾಯಿ ಹೋಮೋಸಿಗಸ್ ಇದು, ಆದರೆ ಬ್ಲ್ಯಾಕ್ ಬಂದಿದೆ. ಇದು 3 ಮರಿ ಬ್ಲ್ಯಾಕ್ ಇದ್ದಾವೆ ಅಲ್ವಾ. ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾರಿ ಸುವರ್ಣದಲ್ಲಿ ಕಲ್ಲರಲ್ಲ, ಎಲ್ಲ ಕಲರ್ ಇರುತ್ತೆ. ಈಗ ಏನು 5 ತಳಿ ಇದ್ದಾವೆ, 5 ತಳಿಯಿಂದ ಒಂದೊಂದು ತಳಿ ಒಂದೊಂದು ಕಲರ್ ಇದೆ. ಈಗ ಬಂಡೂರು ಹೆಡ್ ಬ್ರೌನ್ ಬರುತ್ತೆ, ಗೆರೋಲು ಬ್ರೌನ್ ಪೂರ್ತಿ ಬ್ರೌನ್ ಬರುತ್ತೆ. ಈಗ ನಿಮ್ಮ ಡೆಕ್ಕನ್ ಇದೆಯಲ್ಲ ಕಪ್ಪುದು, ಮತ್ತು ನಿಮ್ಮ ಕೆಂದ ಮತ್ತು ವೈಟ್ 3 ಥರನೂ ಕಲರ್ ಇರುತ್ತೆ. ಅದೇ ಮಡಿಗಳೈತಲ್ಲ, ಮಡಿಗಳು 3-4 ಥರ ಎಲ್ಲ ಕಲರ್ ಬರುತ್ತೆ, 4-5 ಥರ ಕಲರ್ ಬರುತ್ತೆ, ಆಯಿತಾ. ಅವಾಸಿ ಅದು ಅಷ್ಟೇ, ಎಲ್ಲ ಥರ ಕಲರ್ ಇರುತ್ತೆ. ಅದಕ್ಕೆ ಎಲ್ಲ ಥರ ಕಲರ್ ಇದಾವೆ ನಾರಿ ಸುವರ್ಣದಲ್ಲಿ. ನಾರಿ ಬ್ಲ್ಯಾಕ್ ಇದ್ಬಿಟ್ರೆ ನಾರಿ ಸುವರ್ಣ ಅಲ್ಲ ಅನ್ನೋದು ಆ ಥರ ಸಾಕಷ್ಟು ನಾನು ಕೇಳಿದ್ದೀನಿ ನಾವು. ಅದರಿಂದ ನಿಮಗೆ ಈಗ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ.